ನೆಲಮಂಗಲದಲ್ಲಿ ಒಂದು ಭೀಕರ ಅಪಘಾತ ಆಗಿದೆ. ಕಾರಿನ ಮೇಲೆ ಕಂಟೈನರ್ ಲಾರಿ ಪಲ್ಟಿಯಾಗಿದೆ. ಕಾರಿನಲ್ಲಿದ್ದ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನೆಲಮಂಗಲದಲ್ಲಿ ಆಗಿರುವಂತಹ ಅಪಘಾತ ಇದು. ಕಾರಿನ ಮೇಲೆ ಕಂಟೈನರ್ ಲಾರಿ ಬಿದ್ದಿದೆ. ಕಾರಿನಲ್ಲಿದ್ದಂತ 6 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಇಬ್ಬರು ಮಕ್ಕಳು ಸೇರಿ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕಂಟೈನರ್ ಲಾರಿ ಪಲ್ಟಿಯಾದ ರಭಸಕ್ಕೆ ಕಾರು ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿದೆ. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ NH4 ಆಗಿರುವಂತಹ ಅಪಘಾತ ಇದು. ತಾಳೆಕೆರೆ ಆ ಪ್ರದೇಶದಲ್ಲಿ ಆಗಿರುವಂತಹ ಅಪಘಾತ. ಸ್ಥಳಕ್ಕೆ ನೆಲಮಂಗಲ ಸಂಚಾರಿ ಪೊಲೀಸರು ಭೇಟಿ ನೀಡಿದ್ದಾರೆ. ನೋಡಿ, ಇದೇ ಒಂದು ಕಂಟೈನರ್ ಕಂಪ್ಲೀಟ್ ಆಗಿ ನೋಡಿ ಅದನ್ನ ಕ್ರೇನ್ ಮೂಲಕ ಎತ್ತಲಾಗ್ತಾ ಇದೆ. ಆದರೆ ಆ ಕಾರ್ನ ಟಾಪ್ ಎಕ್ಸಾಕ್ಟ್ಲಿ ಈ ಟಾಪ್ ಮೇಲೇನೆ ಬಿದ್ದಿದೆ. ಇನ್ನು ಹೇಗಾಯ್ತು ಈ ಅಪಘಾತ? ನೆಲಮಂಗಲದಲ್ಲಿ ಭೀಕರ ಅಪಘಾತಕ್ಕೆ 6 ಮಂದಿ ಏನು ಬಲಿಯಾದ್ರಲ್ಲ, ವಿಜಯಪುರ ಮೂಲದ ಇಂಜಿನಿಯರ್ ಕುಟುಂಬ ಇದು. ಅವರು ಕಾರ್ನಲ್ಲಿ ಹೋಗ್ತಾ ಇದ್ರು. ವಿಜಯಪುರ ಇಂಜಿನಿಯರ್ ಕುಟುಂಬ ಎನ್ನೋ ಮಾಹಿತಿ ಸಿಕ್ಕಿದೆ. ಈಗ 2 ಮಕ್ಕಳು ಹಾಗೂ 4 ಅಡಲ್ಟ್ಸ್ ಅಲ್ಲಿ ಕಾರ್ನಲ್ಲಿ ಇದ್ರು ಅನ್ನೋ ಮಾಹಿತಿ ಇದೆ. ಇನ್ನು ಅಪಘಾತದಿಂದ ನೆಲಮಂಗಲ ರಸ್ತೆಯಲ್ಲಿ ಸಾಕಷ್ಟು ಟ್ರಾಫಿಕ್ ಆಗಿದೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಸೊ ನಾವೀಗ ದೃಶ್ಯವನ್ನ ತೋರಿಸಿದ್ವಿ ನಿಮಗೆ. ಅಪಘಾತದಿಂದ ನೆಲಮಂಗಲ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉದ್ದಕ್ಕೂ, ಯಾಕಂದ್ರೆ ಈ ಕಡೆ ಟ್ರಕ್ ಬಿದ್ದಿರೋದ್ರಿಂದ ಕಿಲೋಮೀಟರ್ ಗಟ್ಟಲೆ. ಅದು ಕೂಡ ವೀಕೆಂಡ್ ಆಗಿರುವಂತಹ ಕಾರಣ ಬಹಳಷ್ಟು ಮಂದಿ ಬೆಂಗಳೂರಿಂದ ಹೊರಗಡೆ ಹೋಗುವಂತಿರ್ತಾರೆ. ಹರಸಾಹಸ ಪಟ್ಟು ಮೃತದೇಹವನ್ನ ಹೊರತೆಗೆದಂತಹ ಪೊಲೀಸರು. ಸುಮಾರು 2-3 ಗಂಟೆಗಳ ಕಾರ್ಯಾಚರಣೆ. ಸ್ಥಳೀಯ ಮಂಜುನಾಥ್ ಹೇಳ್ತಾ ಇದ್ರು. ಪೊಲೀಸರಿಗೆ ಸಾಥ್ ಕೊಟ್ಟರು ಸಾರ್ವಜನಿಕರು. ಕಾರ್ನಲ್ಲಿದ್ದವರ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಹರಸಾಹಸ ಪಟ್ಟು ಮೃತದೇಹವನ್ನ ಹೊರತೆಗೆದರು ಪೊಲೀಸರು. ಸರ್ ಈಗ ಇಲ್ಲ ಆಮೇಲೆ ತರ್ತೀನಿ ಹೇಳಿ, ಯಾವ ರೀತಿ ಆಗಿರೋದು ಇದು? ನೀವು ಹೋಗಿದ್ರಿ, ಎಷ್ಟು ಜನ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಆಗಿದ್ದಾರೆ? 6 ಜನ ಸ್ಪಾಟ್ ಆಗಿದ್ದಾರೆ. ಸ್ವಲ್ಪ ಜ್ವರಗಳು 6 ಜನ ಸ್ಪಾಟ್ ಆಗಿದ್ದಾರೆ. ಲಾರಿ ಅಪ್ಸೈಡ್ ಆಗಿ ಕಾರ್ ಮೇಲೆ 6 ಜನ ಡೆತ್ ಆಗಿದ್ದಾರೆ. ಏನು ನೋಡಿದಾಗ ಹೆಂಗೈತವ? ಎಲ್ಲ ಸಿಕ್ಕಾಕೊಂಬಿಟ್ಟಿದ್ದ? ಸಿಗಾಕೊಂಬಿಟ್ಟಿದೆ. ಆಮೇಲೆ ಎಷ್ಟು ಜನ ತಂದ್ರಿ ಇವಾಗ ನೀವು? ನಾನು 4 ಜನ ತಗೊಂಡಿದ್ದೀವಿ. ಇನ್ನೊಂದು ಗಾಡೀಲಿ 2 ತಗೊಂಡು. ಸರ್ ಈಗ ಇಲ್ಲ ಆಮೇಲೆ ತರ್ತೀನಿ ಹೇಳಿ, ಯಾವ ರೀತಿ ಆಗಿರೋದು ಇದು? ನೀವು ಹೋಗಿದ್ರಿ, ಎಷ್ಟು ಜನ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಆಗಿದ್ದಾರೆ? 6 ಜನ ಸ್ಪಾಟ್ ಆಗಿದ್ದಾರೆ. ಸ್ವಲ್ಪ ಜ್ವರಗಳು 6 ಜನ ಸ್ಪಾಟ್ ಆಗಿದ್ದಾರೆ. ಲಾರಿ ಅಪ್ಸೈಡ್ ಆಗಿ ಕಾರ್ ಮೇಲೆ 6 ಜನ ಡೆತ್ ಆಗಿದ್ದಾರೆ. ಏನು ನೋಡಿದಾಗ ಹೆಂಗೈತವ? ಎಲ್ಲ ಸಿಕ್ಕಾಕೊಂಬಿಟ್ಟಿದ್ದ? ಸಿಗಾಕೊಂಬಿಟ್ಟಿದೆ. ಆಮೇಲೆ ಎಷ್ಟು ಜನ ತಂದ್ರಿ ಇವಾಗ ನೀವು? ನಾನು 4 ಜನ ತಗೊಂಡಿದ್ದೀವಿ. ಇನ್ನೊಂದು ಗಾಡೀಲಿ 2 ತಗೊಂಡು. ಸರ್ ಕಾರಲ್ಲಿ ಹೆಂಗೆ ಆಕ್ಸಿಡೆಂಟ್ ಆಗಿರೋದಂತ ಅದು? ಸರ್ ಅಚಾನಕ್ ಆಕ್ಸಿಡೆಂಟ್ ನಮ್ಗೆ ಆದಾಗ ಇರ್ಲಿಲ್ಲ. ಅಚಾನಕ್ ಒಬ್ಬ ಓಲಾ ಕಾರು 6 ಜನ ಪಾಪ ದುರ್ಮರಣ ಸಾಗುತ್ತಿದ್ದಾರೆ. ಅದ್ರಲ್ಲಿ 3 ವರ್ಷ ಒಂದು ಡೆತ್ ಆಗಿದೆ. ಈನ ಬಂದು ಹೊಟ್ಟೆ ಉರಿತೈತೆ. ಪಾಪ ನೋಡ್ಬೇಕು ಸರ್. ಎಷ್ಟು ಜನ ಟೋಟಲಿ? ಒಟ್ಟು 6 ಜನ ಸರ್. ನೋಡಿದ್ರಲ್ಲ ಅಲ್ಲೆಲ್ಲ ಯಾರಿಗೂ ಬೇಡ ಸರ್, ಅಪ್ಪಚ್ಚಿ ಆಗ್ಬಿಟ್ಟಾರೆ. ಮಕ್ಕ ಯಾರೋ ಒಂದಿಬ್ರು ಲೇಡೀಸಿಗೆ ಗುರ್ತೇ ಸಿಗಲ್ಲ, ಮಗುನು ಗುರ್ತು ಸಿಗಲ್ಲ ಯಾರು ಅಂತ. ಮುಂದಕ್ಕೆ ಕಾನೂನು ಕ್ರಮತ್ತಂತ ನೋಡ್ಬೇಕು. ಏನು 2 ಲಾರಿನಾ? 2 ಲಾರಿ, ಒಂದು ಹಾಲಿನ ಗಾಡಿ, ಒಂದು ಕಂಟೈನರ್ ಗಾಡಿ, ಒಂದು ಕಾರು ಸರ್. ಕಾರ್ ಒಂದೇ ಕುಟುಂಬ 6 ಜನ ದುರ್ಮರಣ ಹೊಂದಿದ್ದಾರೆ. ಅದೇ ಯಾವ ರೀತಿ ಆಯ್ತಂತೆ ಅದು ಅಂತ? ಯಾವ ರೀತಿ ಅಂತ ಗೊತ್ತಿಲ್ಲ ಸರ್. ನೋಡಿದ ನಾವು ಪ್ರತ್ಯೇಕ ಸ್ಥಳ ಇರಲಿಲ್ಲ. ನಾವು ಆದಾಗ ಆಂಬುಲೆನ್ಸಿಂದ ಫೋನ್ ಮಾಡಿದ್ರು, ಹೋದು ಸತ್ತೋಗಿರು ಸರ್. ಅದು ಆಂಬುಲೆನ್ಸ್ ಸರ ನೀವು? ನೆಲಮಂಗಲ ಭೀಕರ ಅಪಘಾತದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. 6 ಜನ ಈ ಘಟನೆಯಲ್ಲಿ ಬಲಿಯಾಗಿದ್ದಾರೆ. ಈಗ ಅಪಘಾತ ನಡೆದಂತಹ ಜಾಗದಲ್ಲಿ ಆ ಒಂದು ಸ್ಪಾಟ್ ಅಲ್ಲಿ ಮಕ್ಕಳ ಪುಸ್ತಕ ಸಿಕ್ಕಿದೆ. ಅಪಘಾತದಲ್ಲಿ ದೀಕ್ಷಾ ಎನ್ನುವ ವಿದ್ಯಾರ್ಥಿನಿ ಹೆಸರಿರುವಂತಹ ಪುಸ್ತಕ ಸಿಕ್ಕಿದೆ. ಮೃತರ ಕುಟುಂಬಕ್ಕೆ ಮಾಹಿತಿ ನೀಡುತ್ತಿರುವಂತಹ ಪೊಲೀಸರು ದೀಕ್ಷಾ ಅನ್ನುವ ಪುಟ್ಟ ಮಗುವಿನ ಟೆಕ್ಸ್ಟ್ ಬುಕ್ ಸಿಕ್ಕಿದೆ. ಕುಟುಂಬದವರು ಬಂದ ನಂತರ ಪೋಸ್ಟ್ ಮಾರ್ಟಮ್. ಚಂದ್ರಂ HR IAST ಕಂಪನಿ ಮಾಲೀಕ ಸಾವನ್ನಪ್ಪಿದ್ದಾರೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಕುಟುಂಬದವರು ಬಂದ ನಂತರ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಚಂದ್ರಂ HR IAST ಕಂಪನಿಯ ಮಾಲೀಕ ಅನ್ನೋದು ಸದ್ಯಕ್ಕೆ ಈಗ ಒಂದೊಂದೇ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಘಟನೆ ಆಗಿ ಕೆಲವೇ ಹೊತ್ತಾಗಿರೋದ್ರಿಂದ ನಾವು ಕೂಡ ನಿಮಗೆ ಸಾಧ್ಯವಾದಷ್ಟು ಏನು ಇನ್ಫಾರ್ಮೇಶನ್ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀವಿ. ಇನ್ನು ನೆಲಮಂಗಲದ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಕಾರಿನ ಮೇಲೆ ಕಂಟೈನರ್ ಲಾರಿ ಪಲ್ಟಿಯಾಗಿದೆ. 6 ಮಂದಿಯನ್ನ ಬಲಿ ಪಡೆದಿದೆ ಈ ಆಕ್ಸಿಡೆಂಟ್. ಇವರೆಲ್ಲರೂ ಕೂಡ 6 ಜನ ಒಂದೇ ಕುಟುಂಬಕ್ಕೆ ಸೇರಿದವರು ಅನ್ನೋದು ಗೊತ್ತಾಗ್ತಾ ಇದೆ. ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇದರಲ್ಲಿ 2 ಮಕ್ಕಳಿದ್ದಾರೆ. 2 ಮಕ್ಕಳು ಸೇರಿ ಉಳಿದಂತ 4 ಜನ, ಒಟ್ಟು 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕಂಟೈನರ್ ಪಲ್ಟಿಯ ರಭಸಕ್ಕೆ ಕಾರು ಅಪ್ಪಚ್ಚಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ 4ರ ತಾಳೆಕೆರೆ ಬಳಿ ಭೀಕರ ಘಟನೆ ನಡೆದಿದೆ. ತುಮಕೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಕಂಟೈನರ್ ಲಾರಿ ಇದು. ಬೆಂಗಳೂರಿನಿಂದ ತುಮಕೂರು ಕಡೆಗೆ ಕಾರು ತೆರಳುತ್ತಾ ಇತ್ತು.
ಲಾರಿ ಮುಂದೆ ಸಡನ್ ಆಗಿ 2 ಕಾರ್ ಬರುತ್ತೆ. ಅಪಘಾತವನ್ನ ತಪ್ಪಿಸೋದಕ್ಕೆ ಲಾರಿ ಬಲಕ್ಕೆ ತೆಗೆದುಕೊಳ್ತಾನೆ ಚಾಲಕ. ರಸ್ತೆ ವಿಭಜಕ ದಾಟಿ ಪಕ್ಕದ ರಸ್ತೆ ಮೇಲೆ ಲಾರಿ ಹೋಗುತ್ತೆ. ಪಕ್ಕದ ರಸ್ತೆಯಲ್ಲಿ ಬರ್ತಾ ಇದ್ದಂತ ಕಾರ್ನ ಮೇಲೆ ಲಾರಿ ಪಲ್ಟಿಯಾಗುತ್ತೆ. KA01 ND 1536 ಕಾರಿನ ಮೇಲೆ ದೈತ್ಯ ಲಾರಿ ಪಲ್ಟಿಯಾಗುತ್ತೆ. ಕಂಟೈನರ್ ಲಾರಿ ಪಲ್ಟಿಯಾಗಿ ಕಾರು ಅಪ್ಪಚ್ಚಿಯಾಗುತ್ತೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ವಾಸವಿದ್ದಂತ ಚಂದ್ರಂ ಫ್ಯಾಮಿಲಿ ಅನ್ನೋದು ಗೊತ್ತಾಗ್ತಾ ಇದೆ. IST ಸಾಫ್ಟ್ವೇರ್ ಕಂಪನಿ ಮಾಲೀಕನಾಗಿದ್ರು ಚಂದ್ರಂ ಅವರು. 2024 ಆಗಸ್ಟ್ 21ರಂದು ವೋಲ್ವೋ ಕಾರನ್ನ ಕೂಡ ಖರೀದಿ ಮಾಡ್ತಾರೆ. ಈ ವರ್ಷವೇ ಖರೀದಿ ಮಾಡಿದಂತ ಕಾರ್ ಇದು. HSR ಲೇಔಟ್ನಲ್ಲಿ ಚಂದ್ರಂ ಫ್ಯಾಮಿಲಿ ವಾಸವಾಗಿರೋದು. ಫ್ಯಾಮಿಲಿಯ ಡೀಟೇಲ್ಸ್ ಯಾರ್ಯಾರು ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ.